ಇವತ್ತು ನಾನು ನಿಮಗೆ ಮನೆಯಲ್ಲಿ ಗೊಡ್ಡು ಸಾರು ಅಥವಾ ಹುಣಸೆ ಸಾರು ಹೇಗೆ ಮಾಡ್ಕೋಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಒಂದು 10ರಿಂದ 15 ನಿಮಿಷದಲ್ಲಿ ಈ ಸಾರು ರೆಡಿಯಾಗಿ ಹೋಗುತ್ತೆ. ಘಮ ಘಮ ಅಂತ ಇದೆ ಪರಿಮಳ. ಸ್ವರ್ಗ, ಅಷ್ಟು ಚೆನ್ನಾಗಿದೆ ಸಾರು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಮನೆಯಲ್ಲಿ ಗೊಡ್ಡು ಸಾರು ಅಥವಾ ಹುಣಸೆ ಸಾರು ಹೇಗೆ ಮಾಡ್ಕೋಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇದಕ್ಕೆ ಬೇಳೆ ಕೂಗಿಸ್ಕೋಬೇಕಾಗಿಲ್ಲ, ಯಾವುದೇ ರೀತಿ ರಸಮ್ ಪೌಡರ್ ಬೇಕಾಗಿಲ್ಲ, ಸಾಂಬಾರ್ ಪೌಡರ್ ಬೇಕಾಗಿಲ್ಲ. ಮಧ್ಯಾಹ್ನ ಹೆವಿ ಊಟ ಆಗಿದ್ರೆ, ಇಲ್ಲಾಂದರೆ ತುಂಬ ಟ್ರಾವೆಲ್ ಮಾಡಿ ರಾತ್ರಿ ಮನೆಗೆ ಬಂದು ಸಿಂಪಲ್ ಆಗಿ ಒಂದು ಅನ್ನ, ಟೈಟ್ ಆಗಿರೋಂಥ ರಸಮ್ ಡೈಜೆಸ್ಟ್ ಆಗುವಂಥದ್ದು ಬೇಕು ಅಂತಂದರೆ ಇದನ್ನ ಮಾಡ್ಕೋಬೋದು. ಬನ್ನಿ ಶುರು ಮಾಡೋಣ ಗೊಡ್ಡು ಸಾರು ಅಥವಾ ಹುಣಸೆ ಸಾರು ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಸಣ್ಣದಾದಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಈಗ ಈ ಜೀರಿಗೆ ಮೆಣಸು ನಾವೇನು ಹಾಕ್ಕೊಂಡಿದ್ದೀವಿ ಮಿಕ್ಸಿಗೆ, ತರಿಯಾಗಿ ಇದನ್ನು ರುಬ್ಕೊಂಡು ಬರ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ತರಿಯಾಗಿ ಇದನ್ನು ರುಬ್ಕೋಬೇಕು. ಸೊ ಇದನ್ನು ರುಬ್ಕೊಂಡು ಬಂದಿದ್ದೀನಿ, ಪಕ್ಕದಲ್ಲಿ ಇಟ್ಕೊಂಡಿರೋಣ. ಇದನ್ನು ಮುಂದೆ ಹೋಗೋದಾದರೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ದೇವರನ್ನು ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷದಲ್ಲಿ ಈ ಸಾರು ರೆಡಿಯಾಗಿ ಹೋಗುತ್ತೆ. ಬಹಳ ಈಸಿ. ನಾವೇನೀಗ ಮಿಕ್ಸಿನಲ್ಲಿ ಮೆಣಸು ಜೀರಿಗೆ ರುಬ್ಕೊಂಡವಲ್ಲ, ಅದೇ ಕಷ್ಟದ ಕೆಲಸ. ಅಂದರೆ ಅದು ಬಿಟ್ಟರೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ಳೋದು. ಬಾಣಲೆ ಕಾದಿದೆ. ಇದಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಸಾತ್ವಿಕ ಕೋಲ್ಡ್ ಪ್ರೆಸ್ ಎಣ್ಣೆ ಹಾಕೋತಾ ಇದ್ದೀನಿ. 1ರಿಂದ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಕಾದಿದೆ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ಒಂದು ಸಲ ಫ್ರೈ ಮಾಡ್ಕೊಂಬಿಡೋಣ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವೇನು ರುಬ್ಕೊಂಡಿದ್ವಲ್ಲ ಜೀರಿಗೆ ಮತ್ತು ಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಲ ಕೂಡಿಸ್ಕೊಂಬಿಡಿ. ಕೂಡಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟು, ನಾನು ಇಷ್ಟು ದಪ್ಪ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಅದರದ್ದು ಪೂರ್ತಿ ರಸ ಹಿಂಡಿ ತೊಗೊಂಡು ಬಂದಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ಹುಣಸೆ ರಸ ಹಸಿದಲ್ವಾ, ಸ್ವಲ್ಪ ಅದು ಕುದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಊಟ ಹೆವಿಯಾಗಿದ್ದರೆ, ಇಲ್ಲ ಡೈಜೆಸ್ಟ್ ಆಗಿಲ್ಲ ಅಂದರೆ ಈ ಥರ ಸಾರು ಮಾಡಿಕೊಂಡು 1 ಲೋಟನೋ ಇಲ್ಲ 2 ಲೋಟನೋ ಸುಮ್ಮನೆ ಕುಡಿಬೇಕು ಅಷ್ಟೇ. ನೀವು ತಿಂದಿರೋದು ಡೈಜೆಸ್ಟ್ ಆಗಿಲ್ಲ ಊಟ ಅಂತಂದರೆ ಆಚೆ ಕಡೆ ಹೋಗಿ ಮಸಾಲ ಸೋಡಾ ಕುಡಿಯೋದು, ಇಲ್ಲ ಜೀರಾ ಸೋಡಾ ಕುಡಿಯೋದು ಏನಾದರೂ ಮಾಡ್ತಿರ್ತೀರಾ. ಅದ್ರ ಬದಲು ಈ ಥರ ಒಂದು ಸಿಂಪಲ್ಲಾಗಿ ಒಂದು ಸಾರು ಮಾಡ್ಕೊಂಬಿಟ್ಟು ಇದನ್ನು ಕುಡೀರಿ. ಆ ಸೋಡಾ ಏನಕ್ಕೂ ಬೇಡ. ಫುಲ್ ನೀವು ತಿಂದಿರೋದು ಕಂಪ್ಲೀಟಾಗಿ ಡೈಜೆಸ್ಟ್ ಆಗೋಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಹುಣಸೆ ರಸ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಎಷ್ಟು ಹುಣಸೆ ಹಣ್ಣು ತೊಗೊಂಡಿದ್ನೋ ಅದರ 1.5 ಪಟ್ಟಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬರೀ ಹುಣಸೆ ಹಣ್ಣು ಹಾಕಿರೋದಲ್ವಾ, ಸೊ ಹುಳಿ ಜಾಸ್ತಿ ಇರುತ್ತೆ. ಆ ಹುಳಿ ಹೊಡಿಯೋದಕ್ಕೆ ಒಂದು ಅರ್ಧ ಪಟ್ಟು ಬೆಲ್ಲನ ಜಾಸ್ತಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು 2 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಒಂದು 5 ನಿಮಿಷ ಇದನ್ನು ಕುದಿಸ್ಬಿಡೋಣ. ಬೆಲ್ಲ ಕರಗಬೇಕಲ್ವಾ. ಬೆಲ್ಲ ಕರಗಿದ್ರೆ ನಮ್ಮ ದಿಢೀರ್ ರಸಮ್, ಗೊಡ್ಡು ಸಾರು, ಹುಣಸೆ ಸಾರು ಏನು ಬೇಕಾದರೂ ಹೇಳ್ಬೋದು, ಇದಕ್ಕೆ ರೆಡಿಯಾಗಿ ಹೋಗುತ್ತೆ. ಸ್ನೇಹಿತರೆ ಸಾರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಫೈನಲ್ ಟಚಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಗೊಡ್ಡು ಸಾರು ಅಥವಾ ಹುಣಸೆ ಸಾರು ರೆಡಿಯಾಗಿ ಹೋಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಗೊಡ್ಡು ಸಾರು ಅಥವಾ ಹುಣಸೆ ಸಾರು ಮಾಡೋ ವಿಧಾನ ಇಷ್ಟೇ. ಒಲೆ ಆಫ್ ಮಾಡಿಬಿಡೋಣ. 1 ಸ್ಪೂನ್ ಟೇಸ್ಟ್ ನೋಡ್ಬಿಡೋಣ ಹೇಗೆ ಬಂದಿದೆ ಅಂತ. ಘಮ ಘಮ ಅಂತ ಇದೆ ಪರಿಮಳ. ಹಾಕಿರೋ ಮೆಣಸು ಜೀರಿಗೆ ಮಿಕ್ಸಿ ಮಾಡಿ ಹಾಕಿದ್ವಲ್ಲ, ಸೂಪರಾಗಿ ಬರ್ತಾಯಿದೆ. ಒಂಚೂರು ತೊಗೊಂಡಿದ್ದೀನಿ. ಸೂಪರ್. ಹುಳಿ ಹುಳಿಯಾಗಿ ಆ ಬೆಲ್ಲದ ಸಿಹಿ, ಹುಣಸೆ ಹಣ್ಣಿನ ಹುಳಿ, ಮೆಣಸಿನ ಘಾಟು, ಜೀರಿಗೆ ಫ್ಲೇವರು ಅದ್ಭುತವಾಗಿದೆ.
ಒಂದು ಸ್ವಲ್ಪ ಅನ್ನಕ್ಕೆ ಜಾಸ್ತಿ ಸಾರು ಹಾಕ್ಕೊಂಡು ಕಿವುಚ್ಕೊಂಡು ಇದನ್ನು ತಿಂತಾಯಿದ್ರೆ ಸ್ವರ್ಗ, ಅಷ್ಟು ಚೆನ್ನಾಗಿದೆ ಸಾರು. ಇದೆಲ್ಲ ಹಳೆಯ ಕಾಲದ ರೆಸಿಪಿ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಟ್ರಾವೆಲ್ ಮಾಡಿದ್ರೆ ರಾತ್ರಿಗೆ ಈ ಸಾರನ್ನು ಮಾಡಿಕೊಂಡು ಅನ್ನದ ಜೊತೆ ಕಲಿಸ್ಕೊಂಡು ತಿಂದ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಆಚೆ ಕಡೆ ಎಲ್ಲ ಏನೇನು ತಿಂದಿರ್ತೀರೋ ಅದೆಲ್ಲ ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿ ಹೊಟ್ಟೆಗೂ ಆರಾಮಾಗಿರುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ ಈ ಸಾರು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ಈ ಗೊಡ್ಡು ಸಾರು ಅಥವಾ ಹುಣಸೆ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮನೆಯಲ್ಲಿ ಒಂದು ಸಲ ಮಾಡ್ಕೊಂಡು ಇದನ್ನು ತಿಂದುಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.